ಕಲ್ಲು ಗಣಿಗಾರಿಕೆ ಅನುಮತಿ ವಿರೋಧಿಸಿ ಕುಣಿಗಲ್ ತಹಸೀಲ್ದಾರ್ ಕಚೇರಿಗೆ ರೈತರು ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕಿನ ಹಿತ್ತಾಪುರ ಗ್ರಾಮದ ಸರ್ವೆ ನಂಬರ್ 52ರಲ್ಲಿ ಕಲ್ಲು ಗಣಿಗಾರಿಕೆ ತಾಲೂಕು ಆಡಳಿತ ಅನುಮತಿಯನ್ನ ಕೊಟ್ಟು ರಾತ್ರೋರಾತ್ರಿ ಗ್ರಾಮದಲ್ಲಿ ಅಧಿಕಾರಿಗಳು ಸರ್ವೆ ಮಾಡಿದ್ದು, ಗಣಿಗಾರಿಕೆಯಿಂದ ಉಜಿನಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಸೇರಿದ ಬೆಟ್ಟ, ಸಿದ್ಧರ ಸ್ಥಳ, ಮುದ್ರಾಸ್ವಾಮಿ ಗುಹೆಗಳು ಇರುವಂತಹ ಬೆಟ್ಟಗಳನ್ನು ನಾಶ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಆರೋಪಿಸಿ ರೈತ ಮುಖಂಡ ಆನಂದ್ ಹುಲಕಟ್ಟೆ ನೇತೃತ್ವದಲ್ಲಿ ನೂರಾರು ಮಂದಿ ರೈತರು ಹಾಗೆ ಗ್ರಾಮಸ್ಥರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ತಾಲೂಕು ಆಡಳಿತದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು. ಇವತ್ತು ಸಾರ್ವಜನಿಕ ಸಂಪತ್ತನ್ನ ಉಳಿಸಬೇಕಾದಂತ ರಾಜಕೀಯ ವ್ಯವಸ್ಥೆ ಇವತ್ತ ತಮಗೆ ಮನಸ್ಸು ಇಚ್ಛೆ ಎಲ್ಲಿ ಸಾರ್ವಜನಿಕ ಸಂಪತ್ತಿದೆ ಅದನ್ನ ತಮ್ಮದಾಗಿಸಿಕೊಳ್ಳುವಂತ ದಾರಿಯನ್ನು ಹೋಗ್ತಾ ಇದ್ದೇವೆ. ಏನಿವತ್ತು ನಮ್ಮ ಉಜಿನಿ ಗ್ರಾಮ ಪಂಚಾಯಿತಿಯ ಎಲ್ಲ ಯುವಕರು, ನಮ್ಮ ಚೆನ್ನೈಗೌಡರು ಮತ್ತೆ ನಮ್ಮ ನಾಗೇಶ್ ಅವರು, ಜಯಣ್ಣ ಅವರು ಎಲ್ಲರೂ ಸೇರಿ ಏನು ನಮ್ಮ ತಾಲೂಕು ಆಡಳಿತ ರಾತ್ರಿ ಸಮಯದಲ್ಲಿ ಹೋಗಿ ಬಂಡೆಯನ್ನ ಸರ್ವೆ ಮಾಡುವಂತ ಕೆಲಸವನ್ನ ಮಾಡಿದೆ. ರಜಾ ದಿವಸ ಇವತ್ತು ಎಲ್ಲರೂ ಕೂಡ ಮನುಷ್ಯರಿಗೆ ಪ್ರತಿಯೊಂದು ಕೂಡ ಜ್ಞಾನಾರ್ಜನೆ ಆಗಿದೆ. ರಜಾ ಇದ್ದಾಗ ಯಾವ್ದಾದ್ರು ಒಬ್ಬ ಸಾಮಾನ್ಯ ರೈತರ ಕೆಲಸ ಮಾಡಿ ಅಂತ ಹೇಳಿದ್ರೆ ಸರ್ಕಾರಿ ಕೆಲಸದ ದಿವಸನೂ ಕೂಡ ಕೆಲಸವನ್ನ ಮಾಡಿಕೊಡೋದಿಲ್ಲ. ಆದ್ರೆ ಅವರ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಇವತ್ತು ರಾತ್ರಿ 7:30-8 ಗಂಟೆಯಲ್ಲಿ ರಜಾ ದಿವಸದಲ್ಲಿ ಬಂದು ಸರ್ವೆಯನ್ನ ಮಾಡಿರುವುದು ಈ ಆಡಳಿತಕ್ಕೆ ಇದ್ದ ಒಂದು ಕನ್ನಡಿ. ಈ ಕೆಟ್ಟ ವ್ಯವಸ್ಥೆಯನ್ನ ಇವತ್ತು ತಡೆಯುವಂತ ಕೆಲಸವನ್ನ ಏನೋ ಕೂಡಲೇ ಜಾಗೃತರಾಗಿ ನಮ್ಮ ಭಾಗದ ಯುವಕರು ಅದನ್ನ ಯಾರೋ ಗೊತ್ತಿಲ್ಲ, ಈಗ ಸ್ಥಳೀಯ ವಿಲೇಜ್ ಅಕೌಂಟೆಂಟ್ ಇರ್ಬೋದು, ರಾಜೇಶ್ವರ ನಿರೀಕ್ಷಕರು ಇರ್ಬೋದು, ಸ್ಥಳೀಯ ಯಾವುದೇ ಆಡಳಿತಕ್ಕೆ ಸೂಚನೆಯನ್ನ ಕೊಡದೇನೆ, ಅಕ್ಕಪಕ್ಕದ ಜಮೀನಿಗೂ ಕೂಡ ಮಾಹಿತಿಯನ್ನ ಕೊಡದೇನೆ, ಯಾವುದೇ ಒಂದು ಕದರ್ ನಡೆಸಬೇಕಾದ್ರೂ ಗಣಿಗಾರಿಕೆಯನ್ನ ಅಕ್ಕಪಕ್ಕದ ರೈತರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ನಿಮ್ಮ ಅನುಮತಿ ಇದೆಯಾ ಅಂತ ಕೇಳಬೇಕು. ಇವತ್ತು ತಾಲೂಕು ಆಡಳಿತ ಅಂತ ಕೆಲಸವನ್ನು ಮಾಡಿಲ್ಲ. ಇದು ಮೊದಲನೇ ಅಪರಾಧ. ತಾಲೂಕು ದಂಡಾಧಿಕಾರಿಗಳಿಗೆ ಸಂಬಳವನ್ನು ಕೊಡ್ತಾ ಇರೋದು ನಾಗರಿಕರ ತೆರಿಗೆ ಆಗಿಲ್ಲ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.